ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಏನು ಬುಡ್ಮೆಕಾಯಿಯಿಂದ ಎಣ್ಣೆಗಾಯಿ, ಅದಕ್ಕೆ ಸಪ್ಪಂತವೆ ಕಾಂಬಿನೇಷನ್ ಸಖತ್ತಾಗಿತ್ತು. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇದು ಆ್ಯಕ್ಚುಲಿ ಬುಡ್ಮೆಕಾಯಿ ಅಂತ ನಮ್ಮ ಅತ್ತೆ ಹೇಳಿದರು, ಬಟ್ ಇದು ಬುಡ್ಮೆಕಾಯಿ ಏನೋ ಕರೆಕ್ಟಾಗಿ ನನಗೆ ಹೆಸ್ರು ಗೊತ್ತಿಲ್ಲ. ನಿಮಗೆ ಏನಾದರೂ ಹೆಸ್ರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಇದನ್ನು ಏನಂತಾರೆ ನಿಮ್ಮ ಕಡೆ ಅಂತ. ಫಸ್ಟ್ ಶೇಂಗಾನ ಹುರ್ಕೊಂಡ್ಬಿಡ್ಬೇಕು. ಇದು ಶೇಂಗಾ ಹುರ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹುರಿದಿರೋ ಎಳ್ಳು, ಒಣ ಕೊಬ್ಬರಿ, ಖಾರ, ಉಪ್ಪು, ಗರಂ ಮಸಾಲ, ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ಇದೇ ಮೇನ್ ಮಸಾಲ ಸ್ಟಫಿಂಗೋಸ್ಕರ. ಯಾವುದೇ ಎಣ್ಣೆಗಾಯಿ ಆಗಲಿ ಈ ಥರ ಮಸಾಲ ಮಾಡಿಕೊಂಡು ಅದನ್ನು ಸ್ಟಫಿಂಗ್ ಮಾಡ್ಕೋಬೋದು. ಈ ಪೌಡರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಟಫಿಂಗ್ನ ಈ ಥರ ಸ್ಟಫ್ ಮಾಡೋಕ್ಕೆ ನೀಟಾಗಿ ಬರೋ ಥರ ಈ ಥರ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಬದನೆಕಾಯಿಗಾದರೆ ಒಂದು ಸ್ವಲ್ಪ ಹುಣಸೆ ಹುಳಿ ಇಟ್ಕೊತೀವಿ. ಈ ಕಾಯಿ ಒಂದು ಸ್ವಲ್ಪ ಹುಳಿ ಇರುತ್ತೆ, ಬೇಕಾಗಲ್ಲ ಅಂತ ಹೇಳಿದರು, ಅದಕ್ಕೋಸ್ಕರ ಹುಣಸೆ ಹುಳಿ ಹಾಕ್ಕೊಂಡಿಲ್ಲ. ನಂತರ ಕುಕ್ಕರಲ್ಲಿ ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಎಲ್ಲ ಹಾಕಿ ಚಿಟಪಟ ಆದಮೇಲೆ ಈ ಸ್ಟಫಿಂಗ್ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ವಿಸಿಲ್ ಬರ್ಸ್ಕೊಂಡ್ಬಿಡ್ಬೇಕು. ಒಂದು 4 ವಿಸಿಲ್ ಆದರೂ ಬರಬೇಕು. ಅದು ಮಸಾಲ ತುಂಬಿರುತ್ತಲ್ಲ ಅದು ಉಳಿದಿದ್ದನ್ನು ಲಾಸ್ಟಲ್ಲಿ ಹಾಕ್ಕೊಬಿಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಈ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ನಮಗೆ ಸೂಪರಾಗಿರೋ ಬುಡ್ಮೆಕಾಯಿ ಎಣ್ಣೆಗಾಯಿ ರೆಡಿಯಾಗಿರುತ್ತೆ. ಬಾಯ್.